ಇನ್ನೊಮ್ಮೆ ಖುಷಿ ಆಯಿತು ಕಿರಿಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ನೀವೇ ಇಲ್ಲಿ ನೋಡ್ತಿರ್ಬೋದು ಎಲ್ಲಿಂದ ಎಲ್ಲಿವರೆಗೆ ಟ್ರಾಫಿಕ್ ಜಾಮ್ ಇದೆ ಅಂತ. ಇಲ್ಲಿ ನಾವು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ತನಕ ಇಲ್ಲೇ ಸ್ಟಾಪ್ ಆಗಿದ್ವಿ. ಇಂಥ ಟ್ರಾಫಿಕ್ ಜಾಮ್ ನಡುವೆನೂ ಈ ಸಣ್ಣ ಹುಡುಗಿ ಜೊತೆ ಕಣ್ಣಲ್ಲೇ ಮಾತಾಡಿಕೊಂಡು, ಈ ಮಕ್ಕಳು ಬಿಟ್ಟರೆ ಬೇರೆ ಯಾರು ಹುಡುಗಿರೆಲ್ಲ ನಮ್ಮನ್ನು ನೋಡ್ತಾರೆ. ಕಾಶಿ ಟೆಂಪಲ್ಗೆ ನಾವು ರೀಚ್ ಆಗಿದ ತಕ್ಷಣ ನಮಗೆ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಒಂದು 4-5 ಫ್ಲೋರ್ ಇದು ಫ್ಲ್ಯಾಟ್ ಮೇಲೆ ಪಾರ್ಕಿಂಗ್ ಮಾಡೋಕ್ಕಿತ್ತು ನಮಗೆ. ಹಾಗಾಗಿ ಈ ಲಿಫ್ಟ್ ಮೂಲಕನೇ ಇಡೀ ಗಾಡಿನ ಲಿಫ್ಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಮೇಲೆ ಪಾರ್ಕಿಂಗ್ ಮಾಡೋಕ್ಕಿತ್ತು. ಈ ಥರ ಪಾರ್ಕಿಂಗ್ ಮಾಡಿಕೊಂಡು ಮೇಲಿಂದ ನೋಡಿ ಒಂದು ವ್ಯೂ ನೋಡಿ, ಫುಲ್ ಜನ ಯಾವ ಥರ ಸೇರ್ಕೊಂಡಿದ್ರು ಅಂತ. ಎಲ್ಲಿ ನೋಡಿದ್ರು ಜನ. ಯಾವ ಥರ ಸೇಫ್ ಇರುತ್ತಾ ಇಲ್ಲಿ ಏನು ಇತ್ತಾ ಏನು ಗೊತ್ತಿರಲಿಲ್ಲ. ಅಲ್ಲೇ ಎಲ್ಲ ಗಾಡಿ ಬಿಟ್ಟು ಎಲ್ಲ ಫಾರ್ಮ್ ಎಲ್ಲ ಇತ್ತು, ಫಿಲಪ್ ಮಾಡಿ ಆಮೇಲೆ ಗಂಟೆಗೆ 50 ರೂಪಾಯಿ ಅಂತೆ. ಆಮೇಲೆ ಎಕ್ಸ್ಟ್ರಾ ಆದರೆ ಆಮೇಲೆ 20-20ನೇನೋ ಜಾಸ್ತಿ ಆಗ್ತಾ ಇರುತ್ತೆ. ಅರ್ಧ ಗಂಟೆಗೆ 20 ರೂಪೀಸ್ ಏನು, ಗಂಟೆಗೆ 50 ರೂಪೀಸ್ ಈ ಥರ ಜಾಸ್ತಿ ಆಗ್ತಿತ್ತು ಅಲ್ಲಿ. ಮೊದಲು ಕಾಶಿಗೆ ಹೋಗಿ ನಾವು ಗಂಗಾ ಸ್ನಾನ ಮಾಡಿಕೊಂಡು ಅಲ್ಲಿಂದ ಅಂದರೆ ಒಂದು ಕಡೆಯಿಂದ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಮಾಡಿದ್ದು. ಅಂದರೆ ಈ ಕಡೆಯಿಂದ ತುಂಬ ಕಾಶಿಲಿ ಘಾಟ್ಗಳಿದೆಯಲ್ಲ, ಘಾಟ್ ಸೈಡಲ್ಲಿ ನಾವು ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಆ ಕಡೆ ದಡಕ್ಕೆ ಹೋಗಿ, ಅಂದರೆ ಈ ಕಡೆಯಿಂದ ಬೋಟ್ ಮಾಡಿಕೊಂಡು 450 ಈ ಥರ ಎಲ್ಲ ಹೇಳ್ತಿದ್ರು. ನಾವು ಮತ್ತೆ 100 ರೂಪೀಸ್ ಇದ್ದು ಎಲ್ಲ ಚರ್ಚೆ ಎಲ್ಲ ಮಾಡಿಕೊಂಡು ಈ ಥರ ನಾವು ಆ ಕಡೆಗೆ ಹೋಗಿ ಸ್ನಾನ ಮಾಡಿಕೊಂಡು ಗಂಗಾ ಪೂಜೆ ಮಾಡಿದ್ವಿ. ಇದು ನೋಡಿ ಗಂಗಾ ಪೂಜೆ ಮಾಡ್ತಿರೋದು. ಇದು ನಮ್ಗೆ ಗೊತ್ತಿರಲಿಲ್ಲ ಯಾವ ಥರ ಅಂತ. ಆಮೇಲೆ ಅಲ್ಲಿ ಗಂಗಾ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಆಮೇಲೆ ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟು, ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಗಳಲ್ಲಿ ಈ ಕುದುರೆ ರೈಡ್ ಕೂಡ ಒಂದಾಗಿದೆ. ಏನಕ್ಕಂದರೆ ಈ ಕುದುರೆಯಲ್ಲಿ ಒಂದು ರೈಡ್ ಮಾಡಿದ ಮೇಲೆ ನನ್ನ ಲೈಫಲ್ಲಿ ಯಾವತ್ತಾದರೂ ಒಂದಿನ ಒಂದು ಕುದುರೆನ ನಾನು ಸ್ವಂತವಾಗಿ ಸಾಕ್ಕೊಂಡು ನನ್ನ ಜೊತೆ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೋ ಇದೊಂಥರ ಕನಸು ಥರ ಫೀಲ್ ಆಗಿದೆ ನನಗೆ. ಆ ಥರ ಖುಷಿ ಕೊಟ್ಟಿದೆ ಈ ರೈಡು, ತುಂಬ ಖುಷಿ ಕೊಟ್ಟಿದೆ ಇದು. ನೋಡಿ ಇಲ್ಲಿ ಯಾವ ಥರ ಓಡಿದೆ ಅಂದರೆ, ನಾನು ಕಲಿತೇ ಇಲ್ಲ ಇದರಲ್ಲಿ, ಒಂದು ಚೂರು ಕಲ್ತಿಲ್ಲ. ನಂಗೆ ರೈಡು ಗೊತ್ತಿರಲಿಲ್ಲ. ವಿದಿನ್ ಸೆಕೆಂಡಲ್ಲಿ ಯಾವ ಥರ ಹೋಗಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆ ಟೈಮ್ ಒಂದು ಅಷ್ಟು ಖುಷಿಯಾಗಿದೆ. ಎಲ್ರಿಗೂ ರೈಡ್ ಮಾಡುವಾಗ ಜಸ್ಟು ಇದು ಅಂದರೆ ಕೈಲಿ ಇಟ್ಕೊಂಡಿರ್ತಾರೆ ಅವರು, ಅದು ಸುಮ್ಮನೆ ಓಡುತ್ತೆ ಅಷ್ಟೇ, ಲೈಟಾಗಿ ನಡ್ಕೊಂಡು ಬಂದಂಗೆ ಇರುತ್ತೆ. ಇದು ನನಗೆ ಹೆಂಗಾಗಿದೆ ಅಂದರೆ, ಇದು ಅವ್ರು ಬಿಟ್ಟರೋ ಇಲ್ಲ ಏನು ಅಂತಲೇ ಗೊತ್ತಿಲ್ಲ. ನಾನು ಬಿತ್ತಿದ ತಕ್ಷಣ ಇದು ಹೆಂಗೆ ಓಡಿದೆ ಗೊತ್ತಾ. ಆದರೂ ನನ್ನ ಹೋಗಿ ಎತ್ತಾಗ್ತು ಅಂತ ಅಂದ್ಕೊಂಡಿದ್ದೆ ನಾನು. ಅದು ಏನೋ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ ನಾನು. ಮಾತ್ರ ಒಂಥರ ಗೋಲ್ಡನ್ ಮೂಮೆಂಟ್, ಅಂದರೆ ಒಂಥರ ತಲೆಯಲ್ಲಿ ಹಂಗೆ ಕೂತ್ಬಿಟ್ಟಿದೆ ನನಗೆ, ಏನೋ ಗೊತ್ತಿಲ್ಲ, ಅದು ಸಖತ್ ಇಷ್ಟ ಆಗಿದೆ ನನಗೆ. ಈ ಕುದುರೆ ಕೂಡ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಿದ್ದು, ಅದು ಖುಷಿ ಆಗ್ತಿದ್ದು ನನಗೆ. ಆಮೇಲೆ ಇಲ್ಲಿಂದ ನಾವು ಬ್ಯಾಕ್ ಘಾಟ್ ಸೆಕ್ಷನ್ಗೆ ಇಲ್ಲಿಂದ ಹೊರಟಿದ್ದು ನಾವು ಬೋಟಲ್ಲೇ. ವಾರಾಣಸಿಯ ಗಂಗಾ ನದಿ ತಟದಲ್ಲಿ ಒಟ್ಟಿಗೆ 84 ಘಾಟ್ಗಳಿದೆ. ಅದರಲ್ಲಿ ಕರೆಕ್ಟಾಗಿ ಹೆಸರುಗಳು ಗೊತ್ತಿಲ್ಲ ನನಗೆ. ಅದರಲ್ಲಿ ಮೇಯ್ನಾಗಿ ಬರುವಂಥದ್ದು ಮಣಿಕರ್ಣಿಕಾ ಘಾಟ್, ಕೇದಾರ್ ಘಾಟ್, ಹರಿಶ್ಚಂದ್ರ ಘಾಟ್, ತುಳಸಿ ಘಾಟ್, ಇದಿಷ್ಟು ಗೊತ್ತಿದೆ ನನಗೆ. ಇನ್ನೂ ತುಂಬ ಇದೆ, 84 ಘಾಟ್ಗಳಿದೆ ಅಂತೆ. ಎಲ್ಲಿದೆ ಏನು ಅದ್ರದ್ದು ಅಷ್ಟೊಂದು ಬಗ್ಗೆ ನನಗೆ ಗೊತ್ತಿಲ್ಲ. ವಾರಾಣಸಿಯ ಕಾಶಿ ವಿಶ್ವನಾಥ ದೇವಾಲಯ ನಗರದ ನಡುವೆ ಲಿಂಗ ಸ್ವರೂಪಿಯಾಗಿ ಕಾಶಿ ವಿಶ್ವನಾಥ ದೇವಾಲಯ ಇಲ್ಲಿ ನೆಲೆಯಾಗಿದೆ. ಈ ವಾರಾಣಸಿಯ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ತನ್ನದೇ ಆದಂಥ ಸಾವಿರಾರು ವರ್ಷಗಳ ಹಿಂದಿನ ಪುರಾತನ ಇತಿಹಾಸವನ್ನು ಹೊಂದಿದೆ. ಇದು ಎಷ್ಟೋ ವರ್ಷಗಳಿಂದ ಮಾಡಿದ ಪಾಪ ಕರ್ಮಗಳು ಈ ಗಂಗಾ ನದಿಯಲ್ಲಿ ಮಿಂದೆದ್ದು ತನ್ನ ಪಾಪಗಳನ್ನು ಪರಿಹಾರ ಮಾಡುವುದರ ಮೂಲಕ ಇಲ್ಲಿನ ಪ್ರಕೃತಿಯ ಸೌಂದರ್ಯವು ನಮ್ಮ ಮನಸ್ಸನ್ನು ಹಗುರ ಮಾಡುವುದರಲ್ಲಿ ಎರಡು ಮಾತುಗಳಿಲ್ಲ. ಇಂಥ ಜಾಗಗಳಿಗೆ ಬರುವಂಥದ್ದು ಎಲ್ಲರಿಗೂ ಒಂದು ಕನಸಾಗಿರುತ್ತದೆ. ಹಾಗೆ ನಂದು ಒಂದು ಕನಸಿತ್ತು. ಅದು ಈ ಕುಂಭಮೇಳದಿಂದಾಗಿ ಇಲ್ಲಿಗೆ ಮತ್ತು ಅಯೋಧ್ಯೆ ರಾಮಚಂದ್ರನವರ ಜನ್ಮಭೂಮಿಗೆ ಕೂಡ ಹೋಗುವುದು, ಅದೊಂದು ನನ್ನ ಪುಣ್ಯದ ಕೆಲಸ. ಅದು ಕೂಡ ಒಂದು ನನ್ನ ಲೈಫಲ್ಲಿ ಆಗೋಯಿತು. ಬ್ರೋ ಈ ಕಡೆ ತಿಳ್ಕೊಳ್ಳಿ. ಮಾಸ್ಕ್ देखिए ब्रो हाय बोल हाय गाने बजते हैं अभी घूमने वाले
जाने के लिए जाएगी। ನಿಮ್ಮೆಲ್ಲರ ಕನಸುಗಳು ಈ ಥರನೇ ಆದಷ್ಟು ಬೇಗ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಮುಂದೆ ನಾವಿಲ್ಲಿಂದ ಹೊರಡೋದು ಅಯೋಧ್ಯೆಗೆ. ಇಲ್ಲಿ ಇದೇ ರಾತ್ರಿ ನಾವಿಲ್ಲಿ ನೈಟ್ ಹಾಲ್ಟ್ ಆಗಿ, ಅಂದರೆ ರಸ್ತೆಯಲ್ಲೇ ಮಲ್ಕೊಂಡಿದ್ದು. ಆ ರಸ್ತೆಯಲ್ಲಿ ಮಲ್ಕೊಬೇಕಂದ್ರೂ ಒಂದಿನದ ಪುಣ್ಯ ಬೇಕಂತೆ. ಆ ಥರ ಆ ರಸ್ತೆಯಲ್ಲಿ ಮಲ್ಕೊಂಡು ಅಲ್ಲಿದ್ದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ ರೀತಿ ಇತ್ತು. ಸ್ನಾನ ಮುಗ್ದಿದ ತಕ್ಷಣ ಹಣೆಗೆ ಈ ಥರ ನಾಮ ಹಾಕ್ಕೊಂಡು ಬರ್ತಿರ್ತಾರೆ. ಈ ಥರ ಎಷ್ಟು ಜನರಿಗೆ ನಾಮ, ಒಬ್ಬರಿಗೆ 10 ರೂಪಾಯಿ ಅಂತ ತಗೊಂಡ್ರು. ಇವ್ರಿಗೆ ಎಷ್ಟೊಂದು ದುಡ್ಡು ಮಾಡಿದಾರಂತೆ. ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ನಾವು. ಅವ್ರು ಹೇಳ್ತಿದ್ರು आशीर्वाद। नहीं प्रभु जी, बहुत सुंदर लगेगा, अभी देखिएगा। राम हमारे कितना प्यारे हैं, पूरा दुनिया आ रहा है उनका दर्शन करने। चले त्यांनी सांगले फोटो कडून तू गिरते क्या नाम है प्रभु जी? सूर्य सूर्य हमारी इच्छा से दिखाई, क्योंकि सूर्य से आपका तेज है। ಇಲ್ಲಿ ಕೇಳಿ, ಇದು ಕೇದಾರ್ನಾಥ್ ಘಾಟ್ ಅಂತ. ಇಲ್ಲಿಂದ ಮುಂದೆ ಹೋದರೆ ಹರಿಶ್ಚಂದ್ರ ಘಾಟ್ ಬರುತ್ತೆ. ಇನ್ನು ಇಲ್ಲೆಲ್ಲ ಆಗೋರಿಗಳೆಲ್ಲ ಕೂತಿರೋದು ನೋಡಿ ಬಂದಿರೋದು. ನಾವು ಅಲ್ಲಿಗೆ ಹೋಗ್ತಾ ಆಗೋರಿಗಳೆಲ್ಲ ತುಂಬ ಕಡಿಮೆ ಆಗಿತ್ತು. ಅಂದರೆ ಎಲ್ಲ ಹೋಗಿದ್ರಂತೆ. ಬಂದಿರೋರು ಅಲ್ಲೇ ಅಲ್ಪ ಸ್ವಲ್ಪ ಎಲ್ಲ ಇದ್ದರು ಜನ. ಅಲ್ಲಿ ವೀಡಿಯೋ ಮಾಡಿಕೊಂಡು ಭಯ ಪಡ್ಕೊಂಡೇ ವೀಡಿಯೋ ಮಾಡ್ಕೊಂಡು ಹೋಗಿದ್ದು. ಅಂದರೆ ಅಲ್ಲೆಲ್ಲ ವೀಡಿಯೋ ಮಾಡ್ತಿರೋರಿಗೆಲ್ಲ ಭಾರಿ ಹೊಡಿತಿದ್ರಂತೆ ಅಲ್ಲಿ. ನಮಗೆ ಆದರೂ ಎಡೆಯಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಇದನ್ನ ಹೋಗಿದ್ದಿದ್ದು. ಇದೇ ನೋಡಿ, ಇಲ್ಲಿ ಬಂದಿದ್ದು ಹರಿಶ್ಚಂದ್ರ ಘಾಟ್. ತನ್ನ ಪಾಪಗಳನ್ನು ತೊಳೆಯುವ ಹರಿಶ್ಚಂದ್ರ ಘಾಟ್. ಬೆಳಿಗ್ಗೆ 2 ಗಂಟೆಗೆ ಇದು. ಈ ಬೆಳಿಗ್ಗೆ 2 ಗಂಟೆಗೆ ವೀಡಿಯೋ ಮಾಡಿರೋದು ಇದು. ನಾವು ಫುಲ್ಲು ಮಲ್ಕೊಂಡು 2 ಗಂಟೆಗೆ ಎದ್ದಾವಾಗ ಫುಲ್ ಘೋಷಣೆ ಎಲ್ಲ ಕೇಳ್ತಿದ್ದು. ಇಲ್ಲಿ ಗಾಲ್ ಬುಡ ಹತ್ರನೇ ಫುಲ್ಲು ಲೈನ್ ಅಂದರೆ ಲೈನು. ಬೆಳಿಗ್ಗೆ ಎದ್ದು ದೇವರ ದರ್ಶನಕ್ಕೆ ಲೈನ್ ಮಾಡಿರೋದು ಇದು. ಯಾವ ಥರ ಬೆಳಿಗ್ಗೆ ಎದ್ದು 2 ಗಂಟೆಗೆ ಕಾಶಿಲಿ ನಾವು ಅಂಗಡಿಗಳ ಎದುರುಗಡೆಯಲ್ಲಿ ಜಾಗ ಇರುತ್ತಲ್ಲ, ಅಲ್ಲೇ ಮಲ್ಕೊಂಡಿದ್ದು ನಾವು ಟೆಂಟ್ ಹಾಕ್ಕೊಂಡು. ಏನು ಭಾರಿ ಅಂದರೆ ಭಾರಿ ಚಳಿ ಭಾರಿ ಇತ್ತು. ಆಮೇಲೆ ಅಲ್ಲಿಂದ ಮತ್ತೆ ದೇವರ ದರ್ಶನಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಗೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಾವು ಕಳೆದಿದ್ದು ಇದು ಲಾಸ್ಟು. ನೆಕ್ಸ್ಟು ವೀಡಿಯೋ ಎಲ್ಲ ಮಾಡಲಿಕ್ಕೆ ಅಲ್ಲಿ ಅಲಾವ್ ಇರಲಿಲ್ಲ ಒಳಗೆ. ದೇವರನ್ನು ಇಲ್ಲಿ ನಾವು 3:30 ಗಂಟೆ 4 ಗಂಟೆ ವೆಯ್ಟ್ ಮಾಡಿಕೊಂಡು ಲೈನಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿಂದ ನಾವು ರಾಮ ಮಂದಿರಕ್ಕೆ ಹೊರಟ್ವಿ. ಇಲ್ಲಿಂದ ಲೇ 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 ಲೇ
ಲೇ ಲೇ ಲೇ ಲೇ ಲಾ. ಲೇ 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 ಲಾ. ಆಕೆ ಗುಡಿ ಸೇರುನ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿದು. ಲೇ 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 ಲಾ. ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ಧೂಳಿ ಗಂಗಿದು, ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು. ಲೇ 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 ಲಾ. ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ಧೂಳಿ ಗಂಗಿದು, ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು. ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ, ಕಟ್ಟಿ ನೋಡೋದ ಮೆಟ್ಟಿ ಬಿಡೋದ. ಗಾಯಗೊಂಡ ರಜಾ ಹುಲಿ ಗುಟುರು ಹಾಕ್ತಿದೆ, ಊಟಕ್ಕೆ ಕೆಟ್ಟೋದ ಬೇಟೆ ಆಡೋದ.